ಅಕ್ಕ ಅಕ್ಕ ನಿಮ್ಗೊಂದು ವಿಷಯ ಗೊತ್ತಾ? ಇವನಮ್ಮಿ ವಿಷಯ ರಾತ್ರಿಗೆ ಸಾರು ಕೊಡ್ತೀನಕ್ಕ. ಅಯ್ಯೋ ನಮ್ಮ ಮನೆಗಂತೂ ಸಾರೇ ಮಾಡಿಲ್ಲ, ರಾತ್ರಿಗೆ ಸಾರು ಕೊಡ್ತೀಯಾ? ಏ ಜಯಮ್ಮಂದು ಒಂದು ಒಳ್ಳೆ ಕತೆ. ಸರಿ ಕೊಡ್ತೀವಿ ಅವಳು. ಏನ್ ಇಸ್ಯ? ಯಾರ ಇಸ್ಯ? ಬಂಗಾರಮ್ಮನ ಇಸ್ಯ. ಇವಳೇ ಏನ್ ಇಸ್ಯ ಅಂತ ಹೇಳ್ಬಿಟ್ಟು ಏನ್ ಇಸ್ಯ? ಅದೇ ರಾತ್ರಿಗೆ ಸಾರು ಮಾಡಿಲ್ಲ, ಬೆಳಗ್ಗೆ ಒಂಚೂರು ಉಪ್ಪಿಟ್ಟು ಕೆದಕಿದ್ದೆ ಅಷ್ಟೇ ನೀನಿಯ. ರಾತ್ರಿಗೆ ಸಾರು ಮಾಡಿಲ್ಲ, ನಂಗೆ ಅದ್ರದ್ದು ನೀನಿಯ ಚಿಂತೆ ಆಗೋಗ್ಬಿಟ್ಟೈತೆ. ಸಾರು ಕೊಟ್ಟಿದಲ್ವಾ, ಯಾಕಂದ್ರೆ ನಿಮ್ಗೆ ಹೇಳ್ಕೊಂಡು ಕುಂತ್ಕೊಂಡ್ರೆ ಇಸ್ಯನ ನಾನು ಸಾರು ಮಾಡೋಕ್ಕೂ ಆಗಕ್ಕಿಲ್ಲ. ಅದಕ್ಕೆ ನೀ ಒಂದು ಲೋಟ ಸಾರು ಕೊಡ್ತೀರಾ? ಅಯ್ಯಯ್ಯ ನಿನ್ ಪುಕ್ಸಟ್ಟೇನಾರ ಹೇಳ್ತೀಯ ಇಸ್ಯನ? ಸರಿ ಆಯ್ತು ಬಾ, ಮಂತಕ್ಕೆ ಕೊಡ್ತೀನಿ. ಒಂಚೂರು ಇದು ಮಾಡಿದ್ದೆ, ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ, ಬಾ ಕೊಡ್ತೀನಿ. ನಮ್ಮಂತಕ್ಕೂ ಬಾ ತಾಯಿ ಕೊಡ್ತೀನಿ. ನಾನು ಸಾರು ಜಾಸ್ತಿನೇ ಮಾಡಿವ್ನಿ. ಏಳು ಏನಿಸ್ಯ ಅಂತ ಊರ್ ತುಂಬಾ ನಿಗ್ರ ಹರ್ಕೊಂಡು ಹೇಳ್ಕೊಂಡ್ಬಿಟ್ಟು ಬತ್ತಿದ್ಲಲ್ಲ ಬಂಗಾರಮ್ಮ. ಬಂಗಾರಮ್ಮನ ಮಕ್ಳು ಇಬ್ರುನುವೆ ಅಯ್ಯೋ ಇಂಜಿನಿಯರ್ ಮಾಡೋರೆ ಫಸ್ಟ್ ಕ್ಲಾಸ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಕ್ಕ ಎಂತದೂ ಇಲ್ಲ ಡುಮ್ಕಿ ಹೊಡೆದವ್ರು ಇಬ್ರುನುವೆ. ಏನ್ ಹೇಳ್ತಿದ್ಯಾ? ನಿಜನೇ ಜಯಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ನಿಜನೇನಿಯ. ಈ ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿಸ್ಕೊಂಡು ಬಂದಿದ್ದೀನಿ. ಹೊಲ್ದತ್ರ ಕರ್ಕೊಂಡೋಗ್ಬಿಟ್ಟು ಪಾರ್ಕೆನಾಗ ಹೊಡಿತಾ ಇದ್ಲು, ಸರಿಯಾಗಿ ಹೊಡಿತಿದ್ಲು. ಇನ್ನು ಕಾಲೇಜು ಕಳ್ಸಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಯ್ಯೋ ಎಲ್ಲಾನು ಸರಿಯಾಗಿ ಊತ ಹಾಕ್ಬಿಟ್ಲು. ನಾನು ಉಡಿಸ್ಲಿಂದಗಡೆ ನಿಂತ್ಕೊಂಡು ಪೂರಾ ಎಲ್ಲನೂ ಕೇಳಿಸ್ಕೊಂಡೆ. ದೇವ್ರಣೆಗೂ ಸರಿಯಾಗಿ ಬಾರಿಸ್ತಿದ್ಲು ತಗ. ಏನು ಅನ್ಕೊಂಬಿಟ್ಟಿದೀಗ ನೀನು? ಸರಿಯಾಗೇನಿಯ ಬಿತ್ತು. ನನಗಂತೂ ಈ ಫಸ್ಟಿ ವಿಷಯನ ಪೊದ್ದಿಗೆ ಹೇಳ್ಬೇಕು. ಪೊದ್ದಿಗೆ ಹೇಳಿದ್ರೆ ಪೊದ್ದಿ ಬಹಳ ಖುಷಿ ಪಟ್ಬಿಡ್ತಾಳೆ. ಅವ್ಳಿಗೆ ಎಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ? ಆದ್ರೆ ಪೊದ್ದಿ ತಲೆ ಕೆಡಿಸ್ಕೊಳ್ಳಲ್ಲ ನೋಡು. ಆದ್ರೆ ಇಸ್ಯನ ಫಸ್ಟ್ ಹೋಗ್ಬಿಟ್ಟು ಪೊದ್ದಿಗೆ ನೀ ಹೇಳ್ತೀನಿ. ಒಳ್ಳೆ ಸುದ್ದಿನೇ ನೀ ಹೇಳಿದ್ಯ ಬಾ. ಏನ್ ಗೊತ್ತೇ, ನಮ್ಮ ಮಕ್ಕಳನ್ನೆಲ್ಲ ಆಡ್ಕೊಂಡು ಹೋಗ್ತಿದ್ಲು. ಏನು ಓದ್ತವೆ? PUC ಓದ್ತವ? ಅಯ್ಯೋ ಬಾ, ನನ್ನ ಮಕ್ಕಳನ್ನ ದೊಡ್ಡ ಕಾಲೇಜ್ಗೆ ಹಾಕ್ಬಿಟ್ಟಿದ್ದೀನಿ ಕಣವ ನಾನು, ಇಂಜಿನಿಯರ್ ಮಾಡ್ಕೊಂಬತ್ತವೆ ಅಂತ ಏನ್ ಬಿಲ್ಡಪ್ ಕೊಟ್ಕೊಂಡು ಹೊಡ್ತಿದ್ಲು. ಸರಿಯಾಗೈತೆ ಆ ಕಿತ್ತೋದೊಳಗೆ. ನನಗಂತೂ ಬೋಲ್ ಸಂತೋಷ ಆತಾಯ್ತು, ನೀನು ಏನೇ ಹೇಳು. ಆಮೇಲೆ ಪಾಪ ಅವಳು ಅವರ ವಾರ್ಗಿತ್ತಿ ಮಗಳನ್ನ ಇಲ್ಲೇ ಗೌರ್ಮೆಂಟ್ ಕಾಲೇಜಿಗೆ ಕಳಿಸ್ಬಿಟ್ಟು ಮಕ್ಕಳು ಮಾತ್ರ ಪ್ರೈವೇಟ್ ಕಾಲೇಜು ಅಂತ ದೊಡ್ಡ ಕಾಲೇಜಿಗೆ ತಗೊಂಡೋಗಿ ಹಾಕ್ಬಂದ್ಲು. ದೊಡ್ಡದಾಗೆ ಮಾಡೋರು ಬಿಡೋರು. ಸರಿಯಾಗೈತೆ. ಸರಿ ಹೇಳು. ಭಾಳ ಖುಷಿ ಆಯ್ತು ನನಗಂತೂ ಕೇಳಿ. ನನ್ನ ಮಗಳಿಗೆ ಹೇಳ್ಬೇಕು, ನನ್ನ ಮಗಳನ್ನ ಆಡಾಡ್ಕೊಂಡು ಹೋಗ್ತಾರಂತ ಅವ್ರು ಇಬ್ರು ಹೇಳ್ತೀನಿ ಸುಮ್ಕಿರು. ಆಮೇಕಿಂದ ನಾನು ಹೇಳ್ದೆ ಅಂತ ಹೇಳಕ್ ಹೋಗ್ಬೇಡ ಕಣವು. ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ಆಮೇಕಿಂದ ನಮ್ಮೋರ್ವಾದಿ ಎಲ್ಲನೂ ತಿರ್ಗಾ ಮಾರಾಜ್ ಹಾಕ್ಬಿಡ್ತಾಳೆ ಅಷ್ಟೇನೆ. ಸರಿ ಪೊದ್ದೆ ಅವಳೇನೋ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ, ನೀವಿರ್ರಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗು. ಅಲ್ಲ ಅವು ಸ್ಟೈಲ್ ಆಡೋದ್ರಾಗೆ ನೀವು ಅನ್ಕಂಡೆ ಎಲ್ಲೂ ಹೊತ್ತವು ಬಡೈತದವು ಅಂತ ಹೇಳ್ಬಿಟ್ಟು ಇವಳು ಬಲ್ ಕಿತ್ತಾಕೊಂಡು ಹೇಳ್ತಿದ್ಲು ಬಿಡು. ನನ್ನ ಮಕ್ಳು ಹಂಗೆ, ನನ್ನ ಮಕ್ಳು ಹಿಂಗೆ, ನನ್ನ ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯೋ, ನನ್ನ ಮಗಳಂದ್ರೆ ಏನು ಅನ್ಕೊಂಡಿದ್ಯಾ ಅಂತ. ಸರಿಯಾಗಾಯ್ತು ಬಾ, ಮಹಾ ಮಂಗಳಾರ್ತಿ. ಸರಿಯಾಗಿ ಮಾಡೋರು ಇಬ್ರುನುವೆ. ಡುಮ್ಕಿ ಹೊಡೆದು ಮತ್ತೆ ಇಲ್ಲೇ ಬಿದ್ದಿರ್ಲಿ ಬಾ. ಊರಾಗಿರೋ ಹೆಣ್ಮಕ್ಳನ್ನೆಲ್ಲ ಆಡ್ಕೊಂತಿದ್ದೆ ಅವಮ್ಮ. ಎಷ್ಟು ಆಡ್ಕೊಳ್ಳೋಳು ಗೊತ್ತೇ, ನೀನು ನೋಡಿದೀಗಲ್ಲ. ಮನೆ ಮುಸ್ರು ತಿಕ್ಕೊಂಡು ಕುಂತಿರ್ತೀರಾ, ನನ್ನ ಮಕ್ಕಳು ಇಂಜಿನಿಯರ್ ಆಗೋರೆ, ನನ್ನ ಮಕ್ಕಳು ಇಂಜಿನಿಯರ್ ಆಗೋರೆ ಅಂತ ಹೇಳ್ಬಿಟ್ಟು ಯಾವ ದೌಲತ್ತಾಗಿ ಹೇಳ್ತಿದ್ದು ನೋಡ್ಬೇಕಿತ್ತು. ಬಾ ಸರಿಯಾಗಾಯ್ತು ಹೋಗನಿ. ಜಯಮ್ ಎಲ್ಲಿರೋ ಇನ್ಫಾರ್ಮೇಶನ್ ಸಣ್ಣ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಬಂದ್ಬಿಡ್ತಾಳೆ ಕಣಪ್ಪ. ಅವಳಿಗೆ ಏನಕ್ಕ ಮನೆಗೆ ಅಡುಗೆ ಮಾಡ್ಬೇಕೆ? ಇಲ್ಲ ಏನಾರ ಮಾಡ್ಬೇಕೆ? ಅವ್ರು ಇವ್ರ ಮನೆಗೆ ಸಾರಿಸ್ಕೊಂಡು ತಿನ್ನೋದು ಈಗ ಹಿಂಗೆ ಅಡ್ಡಾಡ್ಕೊಂಡಿರೋದೇನೇನಿಯ. ಅದಕ್ಕೆ ಅವಳಿಗೆಲ್ಲ ಇನ್ಫಾರ್ಮೇಶನ್ ಗೊತ್ತಾಯ್ತದೆ. ನಮ್ಗಲ್ ಮನೆಗೆ ಮಾಡಕ್ಕೆ ಬೇಜಾನ್ ಕೆಲಸ ಇರ್ತದೆ. ನಾವೆಲ್ಲಿಗೆ ಹೋಗಿ ಹುಡುಕಬಿಟ್ಟು ಬನ್ನಿ. ಸರಿ ಬಾಕ್ ಹೋಗನಿ. ಪದಿ ಪದಿ ಓ ಪದಿ ಓ ಬಂದೆ. ಓ ಬಾರ್ಲಿ ಜಮ್ಮ, ಬಾ ಕುಂತ್ಕ ಬಾ. ಇವನೇ ಇವತ್ತು ಇಷ್ಟು ಖುಷಿಯಾಗಿದ್ಯಾ? ನಾನು ಹೇಳ ಇಸ್ಯ ಕೇಳಿಸ್ಕೊಂಡ್ರೆ ನೀನು ಫುಲ್ ಖುಷಿಯಾಗೋಗ್ಬಿಟ್ಟು ಫುಲ್ ದಿಲ್ ಖುಷಿಯಾಗೋಗ್ಬಿಡ್ತೀಯ. ಆದ್ರೆ ನನಗೆ ಒಂದು ಲೋಟ ಕಾಫಿ ಬೇಕವ. ಓ ಹೋಗತ್ತಾಗ ಈಗ ತಾನೇ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಸರಿ ಬಿಡು, ಏನು ಇಸ್ಯ ಅಂತ ಹೇಳ್ಬಿಟ್ಟು ಹೇಳು. ಸುಮ್ಮನೆ ತಿರುಗಿ ಯಾರನ್ನ ಬರ್ತಾರೆ. ಹೋಗಿ ಒಂದು ಲೋಟ ಕಾಫಿ ಎತ್ಕೊಂಡ್ಬಿಟ್ಟು ಬಾ ಹೋಗು. ನಾನು ಕಾಫಿ ಕುಡ್ಕೊಂಡು ಹೇಳಿದ್ರೆ ನಂಗೆ ಸಮಾಧಾನ ಆಗೋದು. ಹೋಗೋಗು. ಈ ಜೊಯ್ಯಿ ಅದನ್ನ ಕಾಫಿ ಕುಡಿಯೋಕ್ಕೆ ಬತ್ತಾಳೇನೋ ಕಣವ ನಮ್ಮ ಮನೆಗೆ. ಯಾವಾಗೂ ಕಾಫಿ 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 ಅಂತಿತ್ತಾಳೆ. ನ್ಯೂಸ್ ಕೇಳಬೇಕು ಅಂತಂದ್ರೆ ಟಿವಿನವ್ರಿಗೆಲ್ಲ ಕಾಸು ಕೊಟ್ಬಿಟ್ಟು ಟಿವಿಗೆ ರೀಚಾರ್ಜ್ ಮಾಡ್ಕೊಬಿಟ್ಟು ನೋಡಕ್ಕಿಲ್ವಾ? ಈ ಜಯಮ್ಮ ಇನ್ಫಾರ್ಮೇಶನ್ ಹೇಳ್ಬೇಕು ಅಂದ್ರೂ ಏನಾರ ಕೊಡ್ಬೇಕಪ್ಪ. ಪುಕ್ಸಟ್ಟೆ ಯಾರು ಹೇಳ್ತಾರೆ ಇನ್ಫಾರ್ಮೇಶನ್? ಇವಾಗ ಬ್ಯಾರೆ ಚಾನಲ್ಗಳಾಗೆಲ್ಲ ನೋಡ್ಬೇಕು ಅಂದ್ರೆ ತಿಂಗಳ ಹಾಕಿಸ್ಕೊಂಡು ನೋಡಲ್ವೇ ಎಲ್ರು? ಹಂಗೇನಯ್ಯ ಈ ಜಯಮ್ಮ ಒಂಥರ ವಾರ್ತೆ ಓದೋಳಿದ್ದಂಗೆ ನಾನುವೇನು ಪುಕ್ಸಟ್ಟೆ ಹೇಳಕ್ ನಂಗೇನು ತಲ್ಕೆಟೈತಾ? ಇಸ್ಯ ಹೇಳ್ಬೇಕು ಅಂದ್ರೆ ಕಾಸು ಕೊಡ್ಬೇಕು, ಇಲ್ಲಾಂದ್ರೆ ಮನೆಗೆ ಏನಾರ ಕಾಪಿ ಗಿಪ್ಪಿ ಕೊಡ್ಬೇಕು. ನಮ್ಗೇನು ಕಾಸು ಬೇಡ, ಕಾಪಿ ಟೀ ಕೊಟ್ರು ಸಾಕು. ತಗಳೆ ಅಲ್ಲಿ ಯಾಕಂಗ್ಲು ಅಡಬಡ ಅಂತಂದಿಗೆ ತಗ ಕಾಪಿಯ. ನದೇನ್ ಕಾಪಿಗೆ ಉಟ್ಬಿಟ್ಟಿದೀಗ ಅನ್ನಿಸ್ತದೆ. ತಗ ಈಗನೇ ಏಳೆ ಕೊಟ್ಟಿದ್ದೀನಲ್ಲ ಕಾಪಿಯ, ಏನಿಸಿ ಅಂತ ಹೇಳ್ಬಿಟ್ಟು ಏಳೆ. ಮನೆಯಾಗ ಯಾರು ಇಲ್ವೇನು? ಆ ಬಂಗಾರಿ ಗಂಡ ಬಂಗಾರಿ ಮಕ್ಕಳು? ಇಲ್ಲ, ಅದೇನೋ ಪ್ಯಾಟ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಳು ಮಕ್ಳನ್ನ ಕರ್ಕೊಂಡು ಹೋಗೋಳು ಕಣವ. ಅದೇನೋ ಫಸ್ಟ್ ಕ್ಲಾಸ್ ಪಾಸ್ ಆಗವಂತೆ, ಅದಕ್ಕೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದೇನೋ ಪಾರ್ಟಿ ಗಿಟ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಒಳತಾಗಿ. ನಾನು ಪಾಪ ನನ್ನ ಹುಡ್ಗಿನೂ ನನ್ನ ಆದ್ನಿ ಅವಳು ಫಸ್ಟ್ ಕ್ಲಾಸಾಗಿ ಪಾಸ್ ಆಗೋಳಂತೆ. ನಾನೇನೆಲ್ಲ ಹುಸಿ ಪಾಯಸ ಗೀಸ ಬೋಂಡ ಬಜ್ಜಿ ಎಲ್ಲ ಹಾಕಿದ್ದೆ. ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಾಗೋಗ್ಬಿಟ್ಟೆ. ಸರಿ ಬಿಡು, ಹೇಳು ಏನು ಇಸ್ಯ ಅಂತ ಹೇಳ್ಬಿಟ್ಟು.
ಅಯ್ಯೋ ಬಂಗಾರಮ್ಮ ಬಂಗಾರಮ್ಮ, ಆ ಬಂಗಾರಮ್ಮನ ಮಕ್ಕಳು ಹಾ, ಅಯ್ಯೋ ದುರಿದ್ರು ಬಡೈತದವು ಆ ಬಂಗಾರಮ್ಮನ ಮಕ್ಕಳು ಎಂಥದ್ದು ಓದಿಲ್ಲ. ನನ್ನೆನ್ನೆ ಅವ್ರನ್ನೇನಿಯ ಫಾಲೋ ಮಾಡ್ಕೊಂಡು ಹೋದ್ನಲ್ಲ ನೆನ್ನೆ, ಅಲ್ಲಿ ಹೋಗ್ಬಿಟ್ಟು ಅವ್ರಮ್ಮ ಇಬ್ರಿಗೂ ಸರಿಯಾಗಿ ಪರಕ್ಕೆ ತಕೊಂಡು ಪಟ್ಟ 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 ಬಾರಿಸ್ತಿದ್ಲು ಗೊತ್ತಾ. ಯೋನೇ ಹೇಳ್ತಿದ್ದೀಗ ಜಯಮ್ಮ ನೀನು, ಯಾಕೆ ಪರಕೆ ತಕೊಂಡು ಬಾರಿಸ್ತಾ ಇದ್ಲೆ? ಫಸ್ಟ್ ಕ್ಲಾಸ್ ಪಾಸ್ ಆಗೋರಂತೆ. ಅಯ್ಯೋ ಫಸ್ಟ್ ಕ್ಲಾಸ್ ಮನೆಗೆ ಇಷ್ಟು ಬೆಂಕಿ ಯಾಕ? ಫಸ್ಟ್ ಕ್ಲಾಸ್ ಏನಿಲ್ವಂತೆ, ಇಬ್ರು ಇಂಜಿನಿಯರ್ ಆಗಿ ಡುಮ್ಕಿ ಹೊಡೆದ್ಬಿಟ್ಟವ್ರಂತೆ. ಅದು ಪರ್ಕೆ ತಕೊಂಡು ಸರಿಯಾಗಿ ಬಾರಿಸಿ ಇನ್ನೊಂದು ಕಿತ ಏನಾದ್ರೂ ಕಾಲೇಜ್ ಗಿಲೇಜ್ ಅನ್ರಿ ಕ್ಯಾರ ತಕೊಂಡು ಹೊಡ್ಬಿಡ್ತೀನಿ ನಿಮ್ಗೆ ಜ್ವರ ಬರೋ ಗಂಟನೂ ಕಳ್ಳನ ಮಕ್ಳ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಕೆ ಹೆಂಗೆ ಸಿಕ್ಕಿದ್ರೆ ಹಂಗೇನೇನಿಯ, ಹೆಂಗೆ ಸಿಕ್ಕರೆ ಹಂಗೆ ಸರಿಯಾಗಿ ಬಾರ್ಸಾಕ್ಬಿಟ್ರದೇನೇನಿಯ. ಅಯ್ಯೋ ನನ್ಗಂತೂ ಹೆಂಗೆ ಅನ್ನಿಸ್ಬಿಡ್ತು ನನಗಂತೂ ಅಂತ ಹೇಳಿದ್ರೆ, ಅಯ್ಯೋ ಬಿಡಪ್ಪ ಇದು ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಅನ್ನಿಸ್ಬಿಡ್ತು. ಬುಟ್ಟಾಕು ನೀನು ಏನು ಮಾಡೋಕ್ಕಾಯ್ತದೆ ಅಂತ ನಾನು ಸುಮ್ಕಾದೆ. ಅದೇ ವಿಷಯ ನಿನ್ಗೆ ಹೇಳೋ ನೀನು ಹಿಂಗೂ ಗುಡ್ ನ್ಯೂಸ್ ಆಯ್ತದೆ ಅಂತ ಬಂದೆ. ಅಲ್ಲೇ ಜಯಮ್ಮ, ಮನೆನಾಗೆಲ್ಲ ಏನು ಸ್ವೀಟ್ ಹಂಚ್ದವ್ರಲ್ಲ, ನಮ್ಮನ್ನು ನೆಂಬಿಸ್ಬೇಕು ಅಂತ ನಿನಗೆ ಹಿಂಗೆಲ್ಲ ಮಾಡಿದ್ರೆ ಏನೋ ನಾಕಾಣಿ. ಏನು ಸ್ವೀಟ್ ಹಂಚ್ದವ್ರಲ್ಲ, ಏನು ಮಾಡಿದವರಲ್ಲ, ಏನೇನೇನೋ ಮಾಡಿದ್ರು ಎಲ್ಲನೂ. ಈಗ ನೋಡಿ ಹಂಗೆ ಹೇಳ್ತಿದ್ದೀಗ ಅಂದರೆ ನನಗೆ ಶಾಕ್ ಹೊಡ್ದಂಗೆ ಆಯ್ತದೆ. ಮತ್ತು ನನ್ನ ಮಕ್ಳಿಬ್ಬರು ಟ್ಯಾಪಾಗಿ ಬರ್ತವೆ ರ್ಯಾಂಕಾಗಿ ಬರ್ತವೆ ಅಂತ ಹೇಳ್ತಿದ್ರಲ್ಲ, ಯಾರು ರ್ಯಾಂಕು ಬಂದಿಲ್ಲ ಮತ್ತೆ. ಅಯ್ಯೋ ಜಸ್ಟ್ ಪಾಸ್ನೂ ಆಗಿಲ್ಲ ಅಂತ ಹೇಳಿದ್ರೆ, ಅಯ್ಯೋ ನೀನು ನಾನು ಜಸ್ಟ್ ಪಾಸ್ನೂ ಆಗಿಲ್ಲ. ಒಂದು ಚೂರು ಏನೂ ಇದು ಮಾಡಿಲ್ಲ, ಏನೂ ಆಗಿಲ್ಲ ಗೊತ್ತಾ. ಒಂದು ಚೂರು ಪಾಸ್ ಗೀಸು ಅನ್ನೋದು ಏನಿಲ್ವಂತೆ, ಎಲ್ಲನೂ ಡುಮ್ಕಿ ಹೊಡ್ಕೊಂಡು ಆಳ್ಬಿದ್ದು ಹೋಗಿರೋದೇನಂತೆ. ಇನ್ನು ಇದಕ್ಕಿನ್ನೂ ಬೇಕೇನವ ನಿಂಗೆ ವಿಷಯ ಹೇಳು. ನೀನು ಮುಂದಿಂದೆಲ್ಲ ನೀನೇ ಹೇಳ್ಬೇಕಷ್ಟೇ ಏನು ಮಾಡಬೇಕು ಅಂತ. ಜನ ಇಷ್ಟು ಹೇಳ್ದಲ್ಲೇ ಸಾಕು, ನಾಳೆಗೆ ಹೋಗಿ ಅವ್ರ ಕಾಲೇಜ್ ತಕ್ಕೆ ಎಲ್ಲ ಇಷ್ಟೇ ತಿಳ್ಕೊಬಿಟ್ಟು ಬರ್ತೀನಿ ನೋಡು. ನಮ್ಮಳು ಗೊತ್ತಿರ್ತದೆ ನಮ್ಮ ಶಶಿಗೆ, ಕೇಳಿದ್ರೆ ಎಲ್ಲನೂ ಹೇಳ್ತಾಳೆ ಹಿಂಗೆ 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 ಅಂತ ಹೇಳ್ಬಿಟ್ಟು ಕೇಳಿದ್ರೆ ಎಲ್ಲ ಇಸ್ಯನೂ ಹೇಳೇ ಹೇಳ್ತಾಳೆ. ಹಿಂಗೆ 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 ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ಸರಿಯಾಗಿ ಎಲ್ಲ ವಿಚಾರಿಸ್ಕೊಂಬಿಟ್ಟು ಬಂದು ಆಮೇಕಿಂದ ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಳ್ಳಿಗೆ ಅಲ್ಲೋಡು ಹೆಂಗೆ ಇಷ್ಟೆಲ್ಲನೂ ನಮ್ಮ ತಗೇನಿ ನಾಟಕ ಮಾಡ್ಕೊಂಡು ನಮ್ಮ ತಗೇನಿ ಎಲ್ಲ ಸುಳ್ಳು ಹೇಳಿ ಇದು ಮಾಡಿರೋದು ನೋಡು. ನನಗೆ ಹೆಂಗೆ ಗುರಿತಾಯ್ತು ಮೊಯ್ಯಿ ಅಂತ ಹೇಳಿದ್ರೆ ಆಯಿತು ಬಿಡು, ಇಸ್ಯ ಸಿಕ್ಕೈತಾನೆ. ನಮ್ಮ ಮನೆ ಮಾನ ಮರ್ಯಾದಿನೆಲ್ಲ ಹರಾಜಾಗ್ತಿದ್ದಲ್ಲ, ಈಗ ಅವಳು ಮಕ್ಕಳು ಮರುವಾದಿನಿ ಹೆಂಗೆ ಹರಾಜಾಗ್ತೀನಿ ಅಂತ ನೋಡು. ಪದು ಫಸ್ಟು ಕಾಲೇಜ್ ತಕ ಹೋಗ್ಬಿಟ್ಟು ಎಲ್ಲ ಇಸ್ಯನೂ ತಿಳ್ಕೊಂಬಿಟ್ಟು ಬಂದ್ಬಿಡೋಣ ಸರಿನಾ. ನಾನು ಬರ್ತೀನಿ ಕಡ್ಲೆ, ನಾನು ಬರ್ತೀನಿ ಇಬ್ರು ಹೋಗ್ಬಿಟ್ಟು ಎಲ್ಲ ಇಸ್ಯನೂ ತಿಳ್ಕೊಂಬಿಟ್ಟು ಬರೋಣ. ಬಾ ಹೋಗಿ. ಅದು ಯಾವುದೋ ಕಾಲೇಜು ಅಂತ ಹೇಳ್ತಿದ್ರು, ಇರು ನಮ್ಮ ಇವಳವಳಲ್ಲ ನಮ್ಮೊಳಗೆ ಗೊತ್ತಿರ್ತದೆ ನಮ್ಮ ಸಸಿಗೆ. ಕೇಳ್ತೀನಿ. ಶಶಿ 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 ಅದಕ್ಕೆ ಅದೇ ಕಣವ ಯಾವ ಕಾಲೇಜಾಗ ಓದ್ತಿರೋದು ಅಂತ ಹೇಳ್ಬಿಟ್ಟು, ಅದೇ ಇವಲ್ಲಮ್ಮ ಇಬ್ರು ಪಿಳ್ಳಿಗಳು ಯಾವ್ದ್ರಾಗ ಓದ್ತಾವವು? ಅವರು ಬೆಂಗಳೂರ ಕಾಲೇಜಾಗ ಓದ್ತಿರೋದು. ಅದಕ್ಕೆ ಅದೇ ಹೇಳಿದ್ನಲ್ಲ ಎಕ್ಸ್ಪ್ರೆಸ್ ಆ ಕಾಲೇಜಾಗ ನೀವು ಓದ್ತಿರೋದು. ಓ ಹೌದೇನು? ಏನು ಓದ್ತಿರೋದು ಹೇಳು? ಇಂಜಿನಿಯರ್ ಅಲ್ವೇ? ಅದಕ್ಕೆ ಇಂಜಿನಿಯರು ಅಂತ ಹೇಳ್ಕೊಂಡು ಓದ್ತಾವ್ರೆ. ಏನೋ ಗೊತ್ತಿಲ್ಲ ನನಗೂ, ಅದೇ ಕಾಲೇಜು ಅಂತ ಗೊತ್ತಷ್ಟೇ. ನನ್ನ ಫ್ರೆಂಡು ಅವರೆಲ್ಲರೂ ಅಲ್ಲೆಲ್ಲಿ ಓದ್ತಿದ್ದು ನೋಡೋರಂತೀವ್ರು ಅದೇ ಕಾಲೇಜ್ಗೆ ಏನಂತೆ ಹೋಗೋದು. ಹೌದೇ? ಅಲ್ಲ ಕಣಮಿ, ಅವ್ರು ಏನು ರಿಸಲ್ಟ್ ಹೆಂಗೆ ಅಂತ ಏನು ತಿಳ್ಕೊಳಕ್ಕಾಗಕ್ಕಿಲ್ವಾ? ಅವ್ರು ಫಸ್ಟ್ ಕ್ಲಾಸಲ್ಲಿ ಏನೇ ಪಾಸ್ ಆಗೋರು ಫೇಲ್ ಆಗೋರು ಅದೆಲ್ಲ ಗೊತ್ತಾಗಕ್ಕಿಲ್ವಾ? ಅದಕ್ಕೆ ಅದೇ ರಿಸಲ್ಟ್ ಅಂದರೆ ಏನು ತಗೊಂಡವ್ರೆ ಅವರು, ರಿಜಿಸ್ಟ್ರ್ ನಂಬರು ಅದು ಇದು ಎಲ್ಲನೂ ಬೇಕಾಯ್ತದೆ. ರಿಜಿಸ್ಟ್ರ್ ನಂಬರು ಆಮೇಕಿಂದ ಅದೇನೋ ಅವರವೆಲ್ಲ ಏನು ತಗೊಂಡವ್ರೆ, ಯಾವ ಇಂಜಿನಿಯರಿಂಗಾಗಿ ಎಷ್ಟೊಂದು ಇರ್ತವೆ, ಯಾವ ತಗೊಂಡವ್ರೆ ಅಂತೆಲ್ಲ ನೋಡಬೇಕು. ಇಲ್ಲಾಂದರೆ ಗೊತ್ತಾಗಕ್ಕಿಲ್ಲ. ಮತ್ತು ಮಂಟ ಕೂತ್ಕೊಂಡು ಆಗಲ್ಲ. ಇದು ಈ ಕಾಲೇಜ್ ತಕೋದ್ರೆ ಹೇಳ್ತಾರಾ? ಅದಕ್ಕೆ ಕಾಲೇಜಿಗೆಲ್ಲ ಬೋರ್ಡ್ಗೆ ಹಾಕ್ಬಿಟ್ಟಿರ್ತಾರೆ, ಪಾಸ್ ಆಗಿರೋದು ಫೇಲ್ ಆಗಿರೋದು ಪ್ರತಿಯೊಂದು ಬೋರ್ಡ್ ಮೇಲೆ ಹಾಕ್ಬಿಟ್ಟಿರ್ತಾರೆ. ಬೋರ್ಡ್ ನೋಡ್ಬೋದು, ಇಲ್ಲಾಂದರೆ ಗೊತ್ತಿಲ್ಲ ಅಂದರೆ ಯಾರನ್ನ ಕೇಳಿದ್ರು ಹೇಳ್ತಾರೆ ಅವರೇನೇನಿಯ. ಹೌದೇ? ಸರಿ ಬಿಡು ಆಯ್ತು. ಯಾಕಕ್ಕೆ ಶಾನೆ ಮಾರ್ಕ್ಸ್ ತೆಗ್ದವ್ರೆ ಅಂತನ ಬುಡಿಯತ್ಗೆ ತೆಕ್ಕೊಂಡ್ಲಿ ಅದ್ರಾಗೇನಂತೆ. ಅದಕ್ಕೆ ಅಣ್ಣನ ಒಪ್ಪಿಸ್ಬಿಟ್ಟು ನನ್ನೂ ಚೆನ್ನಾಗಿರೋ ಕಾಲೇಜ್ಗೆ ಹಾಕ್ತೀನಿ ಅಂತ ಹೇಳಿದ್ರಲ್ಲ. ಪಿಕ್ಸು ನೀನು ಕಾಲೇಜ್ಗೆ ಹೋಗೋದಂತೂ ಪಿಕ್ಸು, ತಲೆ ಕೆಡ್ಸ್ಕೊಬೇಡ. ಹೋಗಮ್ಮಿ ನೀನು ಕಾಲೇಜ್ ಮೇಲೆ ಸೇರಿಸ್ತೀನಿ ಅಂತ ಹೇಳಿ ತಾನೆ ಈ ಪೊದ್ದಿ ಒಂದು ಕಿತ ಮಾತು ಕೊಟ್ಲು ಅಂತಂದ್ರೆ ಮುಗಿದೋಯ್ತು. ತಲೆ ಉಳ್ಳೋದ್ರು ಪರವಾಗಿಲ್ಲ, ನೀನು ಸೇರಿಸ್ತೀನಿ ನನ್ನ ಕಾಲೇಜ್ಗೆ. ಥ್ಯಾಂಕ್ಸ್ ಅತ್ಗೆ. ಪದಿ ಮನೆ ಕುಂತ್ಕೊಂಡಂತೂ ನೋಡೋಕ್ಕಾಗಕ್ಕಿಲ್ಲ, ಅದಂತೂ ಫಿಕ್ಸು. ಮನೆ ಕುತ್ಕೊಂಡು ಏನೂ ಮಾಡೋಕ್ಕಂತೂ ಆಗಕ್ಕಿಲ್ಲ. ಆದರೆ ಒಂದು ಕೆಲಸ ಅಂತೂ ಮಾಡ್ಬೋದು ನೋಡಮ್ಮ. ಮನೆ ಕುಂತ್ಕೊಂಡು ಏನು ಮಾಡಿಲ್ಲ ಅಂದ್ರೂ ನಾವು ಅಲ್ಲಿಗೆ ಹೋಗ್ಬಿಟ್ಟು ಟೈಮ್ ಪಾಸ್ ಆಯ್ತದೆ. ಹೋಗ್ಬಿಟ್ಟು ಒಂದು ಕಿತ ಕೇಳ್ಕೊಂಡು ವಿಚಾರಿಸ್ಕೊಂಡ್ಬಿಟ್ಟು ಬರೋದು ಎಷ್ಟೋ ವಾಸಿ ನೋಡು. ಹೋಗನಿದ್ರೆ ನಾನೇನು ರೋಡಿನಪ್ಪ, ಹೋಗ್ಬಿಟ್ಟು ಎಲ್ಲ ವಿಚಾರ ಮಾಡ್ಕೊಂಡು ಅಲ್ಲ ಇಂಜಿನಿಯರಿಂಗ್ ಓದ್ತಾವ್ರಲ್ಲ ಎಲ್ಲ ತಿಳ್ಕೊಂಬಿಟ್ಟು ಬರೋಣ. ಇಂಜಿನಿಯರಿಂಗೇ ಓದ್ತಾವ್ರು, ಕಸನೇ ಗುಡಿಸ್ತಾವ್ರಲ್ಲಿ ಹೋಗಿ ಎಲ್ಲನೂ ಗೊತ್ತಾಯ್ತದೆ ಪದ್ದಿ. ನಾವು ಹಿಂಗೆ ಕುಂತ್ಕೊಂಡ್ರೆ ಗೊತ್ತಾಗಕ್ಕಿಲ್ಲ. ನೀನು ಹೆಂಗೋ ಒಂಚೂರು ವಿದ್ಯೆ ಬುದ್ಧಿ ಐತೆ, ಹಂಗೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಂದ್ರೆ ಏನಾಯ್ತದೆ. ಹೋಗನಿ ಅಂದರೆ ನಾನು ಬರ್ತೀನಿ ರೆಡಿ.
ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಇವಳು ಮಾನ ಮರುವದಿನ ಹರಾಜ್ ಹಾಕ್ಬೇಕು ಅಂದರೆ ನಾನು ಕಷ್ಟಪಟ್ಬಿಟ್ಟು ಹೋಗಿ ರಿಸಲ್ಟ್ ಪೇಪರ್ನ ತಗೊಂಡು ಬರಲೇಬೇಕು. ಅವರಿಬ್ಬರು ಮಾರ್ಕ್ಸ್ ತೆಗೆದಿತ್ತಾರಲ್ಲ ಅದನ್ನ ಎತ್ಕೊಂಡು ಬರಲೇಬೇಕು. ನಾನಂತೂ ಬಂದು ಇಲ್ಲಿ ನಿಂತ್ಕೊಂಡು ನೋಡು ಬೀದಿನಾಗ ಹರಾಜ್ ಹಾಕ್ತೀನಿ ಅವ್ರ ಮರುವದಿನ. ಹೆಂಗೆ ಕಳಿತಾಳೆ ಗೊತ್ತೇ ನನ್ನ ಮರುವದಿನ. ನಾನು ಬಿಟ್ಟೆನಾ ಅವ್ರ ಮರುವದಿನ ಹೆಂಗೆ ಹರಾಜ್ ಹಾಕ್ತೀನಿ ನೋಡ್ತಿರು. ಮಕ್ಕಳು ಇಂಜಿನಿಯರಿಂಗು ಅಂತ ಹೇಳ್ಬಿಟ್ಟು ದೌಲತ್ ಮಾಡ್ಕೊಂಡು ಸುರಿದು ಹಂಗೆ ಸುರಿಸ್ಬಿಟ್ರು ಕಾಸು ಗೀಸು ಎಲ್ಲನೂ. ತಿಂಗಳ ಅವ್ರಿಗೇನೆ 25-30 ಸಾವಿರ ಹೋಯ್ತಿರೋ ಸುಮ್ಕೆನೆ. ಅದೇನೋ ಪಿ ಜಿನಂತೆ, ಆ ಪಿ ಜಿಗೇನೆ 8-8 ಸಾವಿರನಂತೆ ಇಬ್ಬರಿಂದ. ಯವ್ವ ಏನು ಹೊಸಿ ಸುರಿದವಳ. ಅದೇನೋ ಜೆರಾಕ್ಸ್ ಮಾಡಿಸ್ಕೊಳಕ್ಕೆ 5 ಸಾವಿರನಂತೆ. ಅದೇನು ಏನು ಜೆರಾಕ್ಸ್ ಮಾಡಿಸ್ಕೊಂಡು ಓದ್ತಿದ್ರು. ನೋಡಿ ಆಯ್ತು ಹೋಗ್ಬಿಟ್ಟು ಬರೋಣ ಒಂದು ಹೆಜ್ಜೆ. ನೋಡಿ ನನಗೂ ಅನ್ನಿಸ್ತೈತೆ ಆ ರಿಸಲ್ಟ್ ಪೇಪರ್ ತಗೊಂಬಿಟ್ಟು ಬರೋಣ ಆಮೇಕಿಂದ. ಇಲ್ಲಾಂದ್ರೆ ಪದ್ದಿ ಸುಳ್ಳು ಹೇಳ್ತಾವಳೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಎತ್ತಿಕ್ಬಿಡ್ತಾಳೆ. ಇವಳೇನು ಕಮ್ಮಿ ಆದವಳಲ್ಲ ಬಂಗಾರಮ್ಮ. ಹೋ ಸರಿ ಬಾ ಹೋಗನ್. ಫ್ರೀ ಬಸ್ ಐತೆ, ಹಂಗೆ ಹೊತ್ಕೊಂಡು ಹೋಗಿ ಓಡಾಡ್ಕೊಂಡು ಏನೋ ಶಾಪಿಂಗ್ ಗಿಪಿಂಗನ ಮುಗಿಸ್ಕೊಂಬಿಟ್ಟು ಬರ್ಬೋದು ಅತ್ತಾಗೆ. ಅದೇನೋ ಕಾಲೇಜು ಒಂದಲ್ಲವ, ಆ ಕಾಲೇಜ್ ತಗ ಹೋಗ್ಬಿಟ್ಟು ವಿಚಾರಿಸ್ಕೊಂಡು ಎಲ್ಲ ಬರೋನಿ. ನೋಡಿ ಹೋಗೋಣ ಅತ್ತಾಗೆ. ನಿನ್ಗೆ ಹೆಂಗೋ ಬಿಸಿ ಬಿಸಿ ಸುದ್ದಿ ಹೊಳಿದು ಕಾಪಿ ನನ್ನ ಸಿಕ್ತು. ನನಗೆ ಬಿಸಿ ಬಿಸಿ ಕಾಪಿ ಸಿಕ್ತು. ಸರಿ ರೆಡಿ ಆಯ್ತೀನಿ. ಬೆಳಗ್ಗೆ ಬಸ್ಗೆ ಹೋಗೋಣ ಇಲ್ಲ ಯಾವಾಗ ಹೋಗೋಣ? ಬೆಳಿಗ್ಗೆ ಡೈರೆಕ್ಟ್ ಬಸ್ ಐತಲ್ಲ ಗೌರ್ಮೆಂಟ್ ಬಸ್ಸು, ಅದಕ್ಕೆ ಎತ್ಕೊಂಡು ಹೋಗೋಣ. ಸುಮ್ಕಿರ್ ಫ್ರೀಯಾಗಿ ಹೋಗಿ ಬರೋಣ. ಇವಳಿಗೋಸ್ಕರ ಅದು ಕಾಸು ಖರ್ಚು ಮಾಡ್ಕೊಂಡು ಹೋಗೋಕ್ಕಾಯ್ತದೆ? ಬೆಂಗ್ಳೂರು ನಂಗೊಂದು ಚೂರು ಅಲ್ಪ ಸ್ವಲ್ಪ ಗೊತ್ತು ಬಿಡು. ನಾನು ಯಾರನ್ನ ಕೇಳ್ಕೊಂಡಾಗಲಿ ಹೋಗ್ಬಿಟ್ಟು ಬರೋನಿ. ಸರಿ ಬಿಡು, ಹೇಳಿದ್ದು ಒಳ್ಳೇದಾಯ್ತು. ಮರುವಾದಿ ಕಳಿತೀನಿ, ನಾನು ಸರಿಯಾಗಿ ಕಳಿತೀನಿ. ಸರಿ ಪದ್ದಿ, ನನ್ನ ಖರ್ಚೆಲ್ಲ ನೀನೇ ನೋಡ್ಕೋಬೇಕು. ಅಲ್ಲಿ ಏನೋ ತಿನ್ನೋದಿನ ತಗೊಂಡ್ರು ಅದಕ್ಕೆಲ್ಲ ನೀನೇ ಖರ್ಚಿಕ್ಬೇಕು. ಈಗಲೇ ಹೇಳಿದ್ದೀನಿ, ನಂತಾಗೆಲ್ಲ ಇಕ್ಸಂಗಿಲ್ಲ. ನಂತ ಕಾಸು ಇಲ್ಲ, ಎಂಥದೂ ಇಲ್ಲ. ಆಯ್ತು ಹೋಗಿ ಜಯಮ್ಮ, ಇಕ್ತೀನಿ ಹೋಗಿ. ಅಯ್ಯೋ, ನಿಮ್ಗೇನಾದ್ರೂ ಅಕ್ಕಪಕ್ಕದ ಮನೆ ಸುದ್ದಿ ಬೇಕಾದ್ರೆ ಜಯಮ್ಮನನ್ನು ಸಂಪರ್ಕಿಸಿ. ಸರಿನೇ? ಪುಕ್ಸಟ್ಟೆ ಎಲ್ಲ ಏನಾದರೂ ಕೊಟ್ಬಿಟ್ಟು ಸಂಪರ್ಕ ಮಾಡಿದ್ರೆ ನಾನು ನಿಜವಾಗೂ ನಿಮ್ಮ ಅಕ್ಕಪಕ್ಕದ ಮನೆ ಸುದ್ದಿ ಎಲ್ಲ ಹೇಳ್ತೀನಿ. ಇದು ಸರಿ ದಾರಿನಾ? ಮರುವದಿ ಕಳಿಯಕ್ಕೆ ಅಂತ ಹೋಗ್ಲಾ ಬೇಡವಾ? ಈಗಲೇ ಕಿರ್ಚಾಡ್ಬಿಟ್ರೆ ಸುಳ್ಳು ಅಂದ್ಬಿಡ್ತಾರೆ. ಬದಿ ಧೈರ್ಯ ಮಾಡಿ ಹೋಗ್ಬಿಟ್ಟೆ ಬಾರ್ಲಿ. ಅದ್ರಾಗೇನಂತೆ ಹೋಗ್ಬಿಟ್ಟು ಬರೋಣ ಬಿಡು. ಎದ್ರುಕೊಂಡ್ರೆ ಇಲ್ಲೇ ಕುಂತ್ಕೋಬೇಕಾಯ್ತದೆ.